ಹಾಯ್ ಗೆಳೆಯರೇ, ನನ್ನ ಹೆಸರು ಸುಮಾ. ನನಗೆ 28 ವರ್ಷ. ನನ್ನ ಗಂಡ ರಾಘು ಅವರಿಗೆ 31 ವರ್ಷ. ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಇವತ್ತು ನಾನು ನಿಮಗೆ ನಮಗೆ ಪರಿಚಯವಿರುವ ವಿಜಯ್ ಜೊತೆಗೆ ನಡೆದ ಒಂದು ಘಟನೆ ಬಗ್ಗೆ ಹೇಳ್ತೀನಿ. ನಾನು ಮತ್ತು ರಾಘು ಇಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದರಿಂದ ಮನೆಯ ಕೆಲಸಗಳನ್ನೆಲ್ಲ ನೋಡಿಕೊಳ್ಳಲು ನಮ್ಮೂರಿನವನೇ ಆದ ವಿಜಯ್ ಎಂಬಾತನನ್ನು ಮನೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದೆವು. ಅವನಿಗೆ ಸುಮಾರು 33 ವರ್ಷ. ನಮ್ಮ ಮನೆ 2 ಅಂತಸ್ತಿನದಾಗಿತ್ತು. ಅವನಿಗೆ ಉಳಿದುಕೊಳ್ಳಲು ಒಂದು ಪ್ರತ್ಯೇಕ ಕೋಣೆ ಇತ್ತು. ಮದುವೆಯಾದ ಹೊಸದರಲ್ಲಿ ನಾವು ಮನೆಯಲ್ಲಿ ಸುಖವಾಗಿದ್ದೆವು. ಆದರೆ ದಿನ ಕಳೆದಂತೆ ರಾಘು ತಮ್ಮ ಆಫೀಸ್ ಕೆಲಸದಲ್ಲಿ ತುಂಬಾ ಬಿಸಿಯಾದರು. ವಿಜಯ್ ನನ್ನ ಕಂಡರೆ ರಾಘು ಅವರಿಗೂ ಮತ್ತು ನನಗೂ ಇಷ್ಟ ಹೇಳಿದ ಕೆಲಸಗಳನ್ನೆಲ್ಲ ಬೇಗನೆ ಮಾಡಿ ಮುಗಿಸಿಬಿಡುತ್ತಿದ್ದ. ಹೀಗಿರುವಾಗ ನನ್ನ ಮಗಳ ಶಾಲೆಗೆ ರಜೆ ಸಿಕ್ಕಿತು. ನಾನು ಕೆಲಸಕ್ಕೆ ರಜೆ ಹಾಕಿ ಊರಿಗೆ ಹೋಗುವ ಯೋಚನೆಯಲ್ಲಿದ್ದೆ. ಅದೇ ಸಮಯಕ್ಕೆ ರಾಘು ಆಫೀಸ್ನಿಂದ ನನಗೆ ಫೋನ್ ಮಾಡಿ, ಊರಲ್ಲಿ ಏನೋ ಸಮಸ್ಯೆಯಾಗಿದೆ, ನಾನು ಈಗಲೇ ಊರಿಗೆ ಹೋಗಬೇಕು, ಬೇಗ ವಿಜಯ್ ಕಡೆಯಿಂದ ನನ್ನ ಬಟ್ಟೆಗಳನ್ನು ಇಸ್ತ್ರಿ ಮಾಡಿಸು ಎಂದು ಹೇಳಿದರು. ನಾನು ಸರಿ ಎಂದು ಫೋನ್ ಇಟ್ಟೆ. 4-5 ಜೋಡಿ ಬಟ್ಟೆಯನ್ನು ವಿಜಯ್ಗೆ ಕೊಟ್ಟು ಚೆನ್ನಾಗಿ ಇಸ್ತ್ರಿ ಮಾಡುವಂತೆ ಹೇಳಿದೆ. ಮಧ್ಯಾಹ್ನ ರಾಘು ಬಂದು ಊಟ ಮಾಡಿ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋಗೋಕೆ ಸಿದ್ಧರಾದರು. ರೀ, ನಾನು ಬರ್ತೇನೆ ಎಂದಾಗ, ಬೇಡ, ಆಸ್ತಿ ವಿಚಾರದಲ್ಲಿ ಕಿರಿಕಾಗಿದೆ, ಈಗ ನೀನು ಅಲ್ಲಿಗೆ ಹೋಗೋದು ಬೇಡ, ಬೇಕಿದ್ದರೆ ನಾನು ಬಂದ ಮೇಲೆ ನೀನು ನಿಮ್ಮ ತವರಿಗೆ ಹೋಗು ಎಂದು ಹೇಳಿ ಹೊರಟು ಹೋದರು. ಆಮೇಲೆ ನಾನು ಮಗುವಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲಗಿದೆ. ರಾತ್ರಿ ಮಗು ಲೇಟಾಗಿ ಎದ್ದಿದ್ದರಿಂದ ನಾನು ಮಲಗುವುದು ತಡವಾಗಿತ್ತು. ಹಾಗಾಗಿ ಬೆಳಿಗ್ಗೆ ಲೇಟಾಗಿ ಎದ್ದು ಟಿಫಿನ್ ಮಾಡಿ ಸ್ವಲ್ಪ ಹೊತ್ತು ಕೂತೆ. ಅಷ್ಟೊತ್ತಿಗೆ ಮಗು ಎದ್ದು ಅಳೋಕೆ ಶುರು ಮಾಡಿತು. ಅದನ್ನು ಸಮಾಧಾನ ಮಾಡಿ ಹಾಲುಣಿಸಿ ಮಲಗಿಸಿದೆ. ಆಮೇಲೆ ನಾನು ಸ್ನಾನಕ್ಕೆ ಹೋಗಲು ನಿರ್ಧರಿಸಿ ಬಾತ್ರೂಂಗೆ ಹೋದೆ. ಸ್ವಲ್ಪ ಹೊತ್ತಿನ ನಂತರ ಬಾಗಿಲ ಬಳಿ ಯಾರೋ ನಿಂತಿರುವ ನೆರಳು ಕಾಣಿಸಿತು. ನಾನು ಸುಮ್ಮನೆ ಅದರ ಬಗ್ಗೆ ವಿಚಾರ ಮಾಡುತ್ತಿರುವಾಗ ಯಾರೋ ಬಾಗಿಲಿನ ರಂಧ್ರದಿಂದ ಇಣುಕಿದಂತೆ ಅನಿಸಿತು. ನನಗೆ ಆ ವಿಷಯ ತಿಳಿಯಿತು. ಅವನು ಎಷ್ಟು ದಿನದಿಂದ ನನ್ನನ್ನು ನೋಡುತ್ತಿದ್ದಾನೆ ಎನ್ನುವುದು ನನಗೆ ಗೊತ್ತಾಗಲಿಲ್ಲ. ಕೋಪದ ಕ್ಷಣ. ನಾನು ಒಮ್ಮೆಲೇ ಬಾಗಿಲು ತೆರೆದು ಹೊರಗಡೆ ಬಂದ ಕೂಡಲೇ ವಿಜಯ್ ಗಾಬರಿಯಾದ. ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೋಪದಿಂದ ಕೇಳಿದೆ. ಅವನು ಹೆದರಿಕೆಯಿಂದ ಮೇಡಮ್ ಎನ್ನುತ್ತಾ ನಿಂತ. ನೀನು ಏನು ಮಾಡ್ತಾ ಇದ್ದೀಯಾ ಅಂತ ಗೊತ್ತಾ? ಹೀಗೆ ಮಾಡೋದು ಸರಿಯಾ ಎಂದು ಕೇಳಿದೆ. ಅವನು ನಾನೇನು ಮಾಡಿಲ್ಲ, ಇಲ್ಲಿ ಏನಾದರೂ ಇದೆಯಾ ಅಂತ ನೋಡುತ್ತಿದ್ದೆ ಎಂದು ಸುಳ್ಳು ಹೇಳಲು ಪ್ರಯತ್ನಿಸಿದ. ಕೊನೆಗೆ ನಾನು ಸಿಟ್ಟಿನಿಂದ, ನೀನು ಏನು ಮಾಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತು, ನಿನ್ನ ಬಗ್ಗೆ ರಾಘು ಅವರಿಗೆ ಹೇಳುತ್ತೇನೆ ಎಂದು ಹೇಳಿದೆ. ಆಗ ಅವನು, ಇನ್ನೊಮ್ಮೆ ಈ ರೀತಿ ಮಾಡುವುದಿಲ್ಲ, ತಪ್ಪಾಯಿತು, ಯಾರಿಗೂ ಹೇಳಬೇಡಿ, ಇದೊಂದು ಸಲ ಕ್ಷಮಿಸಿ ಎಂದು ಹೇಳಿದ. ನಾನು ಫೋನ್ ತೆಗೆದುಕೊಂಡು ಗಂಡನಿಗೆ ಕರೆ ಮಾಡಲು ಸಿದ್ಧವಾದಾಗ ಅವನು ನನ್ನ ಕಾಲನ್ನು ಹಿಡಿದು ದಯವಿಟ್ಟು ಕ್ಷಮಿಸಿ ಮೇಡಮ್ ಎಂದು ಕೇಳಿಕೊಳ್ಳುತ್ತಿದ್ದ. ಬದಲಾದ ಮನಸ್ಸು. ಅವನು ಹಾಗೆ ನನ್ನ ಕಾಲು ಹಿಡಿದಿದ್ದೇ ತಡ, ಅಷ್ಟು ಸಿಟ್ಟಿನ ನಡುವೆಯೂ ನನ್ನ ದೇಹದಲ್ಲಿ ಒಂದು ಮಿಂಚಿನ ಸಂಚಾರ ಆದಂತೆ ಎನಿಸಿತು. ಕೂಡಲೇ ಕಾಲು ಬಿಡಿಸಿಕೊಂಡು, ಇನ್ನೊಮ್ಮೆ ಹೀಗೆ ಮಾಡಿದರೆ ಚೆನ್ನಾಗಿರುವುದಿಲ್ಲ ಎಂದು ಹೇಳಿ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಬಿದ್ದುಕೊಂಡಿದ್ದೆ. ಹಾಗೆ ಬಿದ್ದಾಗ ನನ್ನ ಮನಸ್ಸಿನಲ್ಲಿ ಅದೇನೋ ನೂರಾರು ವಿಚಾರಗಳು ಬರತೊಡಗಿದವು. ಕೇವಲ ಒಂದು ಸ್ಪರ್ಶದಿಂದ ಮಿಂಚಿನ ಸಂಚಾರವಾಗಿದ್ದರಿಂದ ಅವನ ಮೇಲೆ ಏನೋ ಒಂಥರ ಭಾವನೆಗಳು ಬರಲು ಶುರುವಾದವು. ಆವಾಗಿನಿಂದ ಆತ ನನ್ನ ಜೊತೆ ಮಾತನಾಡುವಾಗ ಹೆದರುತ್ತಿದ್ದ. ಏನೇ ಕೆಲಸ ಹೇಳಿದರೂ ಮಾಡುತ್ತಿರುವ ಕೆಲಸ ಬಿಟ್ಟು ಮೊದಲು ನಾನು ಹೇಳಿದ ಕೆಲಸ ಮಾಡುತ್ತಿದ್ದ. ಆದರೆ ನನಗೆ ಅವನ ಮೇಲೆ ಪ್ರೀತಿಯ ಭಾವನೆಗಳು ಬೆಳೆಯತೊಡಗಿದ್ದವು. ನನ್ನ ಗಂಡ ಕೂಡ ಆಫೀಸ್ ಕೆಲಸದಲ್ಲಿ ಬಿಸಿಯಾಗಿರುತ್ತಾನೆ, ಅವರಿಗೆ ಸಮಯವೇ ಸಿಗುತ್ತಿಲ್ಲ ಎಂದು ವಿಚಾರ ಮಾಡಿ ಸುಮ್ಮನಾದೆ. ರಾತ್ರಿಯ ಘಟನೆ. ಹೀಗೆ 1-2 ದಿನಗಳು ಕಳೆದ ಮೇಲೆ ಎಂದಿನಂತೆ ಊಟ ಮುಗಿಸಿ ರೂಮಿನಲ್ಲಿ ಮಲಗಿದ್ದೆ. ರಾತ್ರಿ ಬಾಯಾರಿಕೆ ಎಂದು ನೀರು ಕುಡಿಯಲು ಎದ್ದು ಅಡುಗೆ ಮನೆಯ ಕಡೆಗೆ ಹೊರಟಾಗ ಅವನು ಮೆಟ್ಟಿಲ ಕೆಳಗೆ ಕೂತಿದ್ದ. ಅವನು ಅಲ್ಲಿ ಕುಳಿತು ತನ್ನ ಫೋನಿನಲ್ಲಿ ಏನನ್ನೋ ನೋಡುತ್ತಿದ್ದ. ನಾನು ಮೆಲ್ಲಗೆ ಹೋಗಿ ಅವನ ಹತ್ತಿರ ನಿಂತು, ಇಷ್ಟೊತ್ತಿನಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದಾಗ ಅವನು ಗಾಬರಿಯಿಂದ ತನ್ನ ಫೋನನ್ನು ಜೇಬಿನಲ್ಲಿ ಇಟ್ಟುಕೊಂಡ. ನಾನು, ನಿನ್ನ ಫೋನ್ ಕೊಡು ಅಂತ ಕೇಳಿದೆ. ಅವನು ಹೆದರುತ್ತಾ, ಬೇಡ ಎಂದು ಹೇಳಿದ. ಕೊನೆಗೆ ನಾನು ಅವನಿಗೆ ಗದರಿದಾಗ ಅವನು ಮೊಬೈಲ್ ಕೊಟ್ಟ. ಅವನು ಅದರಲ್ಲಿ ವಿಡಿಯೋಗಳನ್ನು ನೋಡುತ್ತಿದ್ದ. ನಾನು ಅದನ್ನು ನೋಡಿ, ಇದು ಏನು ನೋಡುತ್ತಿದ್ದೀಯಾ? ಮೊನ್ನೆ ತಾನೇ ನಿನಗೆ ಹೇಳಿದ್ದೇನೆ ಅಲ್ವಾ? ಇವಾಗ ನೋಡಿದರೆ ಮೊಬೈಲ್ ಬಳಕೆ ಮಾಡ್ತಾ ಇದ್ದೀಯಾ ಎಂದು ಗದರಿದೆ. ಆಗ ಅವನು, ಸ್ವಲ್ಪ ಹೊತ್ತು ನೋಡುತ್ತಾ ಇದ್ದೆ, ಕಣ್ಣು ಮುಚ್ಚಿದರೆ ಮಲಗೋಕೆ ಆಗ್ತಿಲ್ಲ, ಏನು ಮಾಡಬೇಕು ಎಂದು ಗೊತ್ತಾಗದೆ ನೋಡುತ್ತಿದ್ದೆ ಎಂದು ಹೇಳಿದ.
ಆಗ ನಾನು ಸರಿ ನನ್ನ ಗಂಡನಿಗೆ ಈ ಬಗ್ಗೆ ಹೇಳ್ತೀನಿ ಎಂದಾಗ ಬೇಡ ಬೇಡ ಎನ್ನುತ್ತಾ ಮತ್ತೆ ನನ್ನ ಕಾಲಿಗೆ ಬಿದ್ದ. ಆದರೆ ಆ ವಿಡಿಯೋ ನೋಡಿದ್ದ ನನಗೆ ಅವನನ್ನು ಹೇಗಾದರೂ ಮಾಡಿ ಕೆರಳಿಸಬೇಕು ಎನಿಸಿ ಅವನನ್ನು ಎಬ್ಬಿಸಲು ಹೋಗಿ ನನ್ನ ಸೀರೆಯ ಸೆರಗು ಜಾರಿಸಿದೆ. ಅವನು ಆ ಸೌಂದರ್ಯವನ್ನು ಕಂಡು ದಿಟ್ಟಿಸಿ ನೋಡುತ್ತಿದ್ದ. ನಾನು ಆಯ್ತು ಹೋಗು ಎಂದು ಹೇಳಿ ನೀರು ಕುಡಿಯಲು ಹೊರಟೆ. ಅವನು ಸುಮ್ಮನೆ ತನ್ನ ರೂಮಿಗೆ ಹೋಗಿ ಮಲಗಿದ. ನೀರು ಕುಡಿದು ಬಂದ ನನಗೆ ನಿದ್ದೆಯೇ ಬರಲಿಲ್ಲ. ಅಷ್ಟೊತ್ತಿಗೆ ಮಗು ಎದ್ದು ಅಳತೊಡಗಿತು. ಅದಕ್ಕೆ ಹಾಲುಣಿಸಿ ಮಲಗಿಸಿ ನಾನು ಕಣ್ಣು ಮುಚ್ಚಿಕೊಂಡೆ. ಕೊನೆಯ ತಿರುವು. ಬೆಳಿಗ್ಗೆ ಮಗು ಎಚ್ಚರವಾದಾಗಲೇ ನನ್ನ ಕಣ್ಣು ತೆರೆದಿದ್ದವು. ಎಂದಿನಂತೆಯೇ ನಾನು ನಿಧಾನವಾಗಿ ಎದ್ದು ಟಿಫಿನ್ ಮಾಡಲು ಹೋದಾಗ ಅವನು ಎಲ್ಲೋ ಹೋಗೋಕೆ ಸಿದ್ಧವಾಗಿದ್ದ. ನಾನು ಅವನನ್ನು ನೋಡಿ ನಕ್ಕಾಗ ಅವನು ನನಗೆ ಒಂದು ಶಾಕಿಂಗ್ ವಿಚಾರ ಹೇಳಿದ. ಮೇಡಮ್, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನೀವು ಪ್ರತಿ ಬಾರಿ ನನಗೆ ಬೆದರಿಕೆ ಹಾಕ್ತೀರಾ. ಅಲ್ಲದೆ ನಾನು ಮಾಡಿದ್ದು ಕೂಡ ತಪ್ಪು ಅನಿಸ್ತಾ ಇದೆ. ಅದನ್ನು ಕೇಳಿ ನನಗೆ ಗಂಟಲಲ್ಲಿ ಅನ್ನ ಇಳಿಯಲಿಲ್ಲ. ಯಾಕೆಂದರೆ ನಾನು ಅವನಿಂದ ನನಗೆ ಬೇಕಾದನ್ನು ಮಾಡಿಸಿಕೊಳ್ಳಬಹುದು ಎಂದು ಯೋಚಿಸಿಕೊಳ್ಳುವಾಗಲೇ ಅವನು ಆ ರೀತಿ ನಿರ್ಧಾರ ಮಾಡಿದ್ದ. ಕೊನೆಗೆ ನಾನು ಕೈ ತೊಳೆದು ನೀರು ಕುಡಿದು, ನೀನು ಮಾಡಿದ್ದು ತಪ್ಪು ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು ಎಂದು ಸನ್ನೆ ಮಾಡಿದೆ. ಅವನಿಗೆ ಎಲ್ಲವೂ ಅರ್ಥವಾಗಿ ಈ ದಿನಕ್ಕೋಸ್ಕರ ನಾನು ಕಾಯುತ್ತಿದ್ದೆ. ನಿಮಗೆ ಗೊತ್ತಿರದ ರೀತಿಯಲ್ಲಿ ಆ ಕೆಲಸವನ್ನು ಹೇಳುತ್ತೇನೆ. ಇದು ನಿಜವಾಗಲೂ ವಿಶೇಷವಾಗಿರುತ್ತೆ ಎಂದು ಹೇಳಿದ. ನಾನು ಸರಿ ಎಂದು ಹೇಳಿದಾಗ ಅಲ್ಲೇ ಹಾಲ್ನಲ್ಲಿಯೇ ನನಗೆ ಆ ಕೆಲಸವನ್ನು ಹೇಳಿಕೊಟ್ಟ. ಅವನು ಹೇಳಿಕೊಟ್ಟ ಕೆಲಸದಲ್ಲಿ ಏನೋ ವಿಶೇಷತೆ ಇತ್ತು. ನಾನು ಈ ಹಿಂದೆ ಎಂದು ಹಾಗೆ ಕೆಲಸ ಮಾಡಿರಲಿಲ್ಲ. ಆಮೇಲೆ ನಾನು ನಗುತ್ತಾ, ನೀನು ಹೋದರೆ ಈ ಮನೆ ಕೆಲಸ ಎಲ್ಲ ಮಾಡುವವರು ಯಾರು? ನನ್ನ ಮಗು ಇನ್ನು ಚಿಕ್ಕದು. ಅಲ್ಲದೆ ನನಗೆ ಬೇಕಾದ ನಿನ್ನ ಸಹಾಯ ಕೂಡ ನನಗೆ ಬೇಕು ಎಂದು ಹೇಳಿದೆ. ಅವನು ನಗುತ್ತಾ ಆಯ್ತು ಮೇಡಮ್ ಎಂದು ಒಪ್ಪಿಕೊಂಡ. ಆ ದಿನದಿಂದ ರಾಘು ಅವರು ವಾಪಸ್ ಬರುವವರೆಗೆ ಅವನು ನನಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ. ಇದಾದ 1 ತಿಂಗಳ ಬಳಿಕ ಮನೆಯಲ್ಲಿ ಮಗನಿಗೆ ಹುಷಾರಿಲ್ಲ ಎಂದು ಹೇಳಿ ಊರಿಗೆ ಹೋದವನು ಮತ್ತೆ ವಾಪಸ್ ಬರಲೇ ಇಲ್ಲ. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆಗಳು ಕತೆಗಳಿಗೆ ಮಾತ್ರ ಸೀಮಿತ. ನಿಜ ಜೀವನದಲ್ಲಿ ಇಂತಹ ತಪ್ಪುಗಳನ್ನು ಮಾಡಿದರೆ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ವಿಚಾರದ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿ ಆಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.